ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಯುಗಾದಿ ಸ್ಪೆಷಲ್ ಬೇಳೆ ಒಬ್ಬಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲಿಗೆ ನಾನು ಇಲ್ಲಿ ಒಂದು ಅರ್ಧ kg ಆಗೋಷ್ಟು ತೊಗರಿ ಬೇಳೆನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಒಂದು 2-3 ಸಲ ತೊಳ್ಕೊಳ್ಬೇಕಾಗತ್ತೆ. ಸೊ ಡೈರೆಕ್ಟ್ ಯೂಸ್ ಮಾಡಬೇಡಿ, ಒಂದು 2-3 ಸಲ ಚೆನ್ನಾಗಿ ತೊಳ್ಕೊಳ್ಳಿ. ಸೊ ಎಷ್ಟು ಸಾಫ್ಟಾಗಿ ಬರುತ್ತೆ, ಸೇಮ್ ಪ್ರೊಸೀಜರ್ ನೀವು ಫಾಲೋ ಮಾಡಿದ್ರೆ ಸ್ಟೆಪ್ ಬೈ ಸ್ಟೆಪ್ಪು. ಅಷ್ಟೇ ಅಲ್ಲ, ತುಂಬ ತೆಳ್ಳಗೆ ಬೇಕಾದರೂ ನೀವು ಎಷ್ಟು ತೆಳ್ಳಗೆ ಬೇಕಾದ್ರೂ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ. ನೀವು ಎಷ್ಟೇ ಹೊತ್ತಿಟ್ಟರೂ ಗಟ್ಟಿ ಆಗೋದಿಲ್ಲ ಇದು ಒಬ್ಬಟ್ಟು. ಸೊ ನೋಡಿ, ಚೆನ್ನಾಗಿ ವಾಶ್ ಆದಮೇಲೆ ನೀವು ಸಾಂಬಾರು ಮಾಡಲಿಕ್ಕೆ ಅಥವಾ ಒಬ್ಬಟ್ಟು ಸಾರು, ಒಬ್ಬಟ್ಟು ರಸ ಅಂತಿರಲ್ಲ, ಸೊ ಅಷ್ಟು ಮಾಡಲಿಕ್ಕೆ ನೀರು ಎಷ್ಟು ಬೇಕಾಗುತ್ತೆ ನಾನು ಅಷ್ಟು ಇಟ್ಕೊಂಡಿದ್ದೀನಿ ಇವಾಗ. ಸೊ ಈ ನೀರನ್ನ ನಾನು ಒಬ್ಬಟ್ಟು ಸಾರು ಮಾಡೋದಕ್ಕೆ ನೀರು ಜಾಸ್ತಿ ಇಟ್ಕೊಂಡಿದ್ದೀನಿ. ಸೊ ನೀರು ಕಾಯೋದಕ್ಕೆ ಇಟ್ಟಿದ್ನಲ್ಲ, ಇವಾಗ ನಾವೇನು ವಾಶ್ ಮಾಡಿ ತೊಗರಿಬೇಳೆ ವಾಶ್ ಮಾಡಿದ್ವಲ್ಲ, ಸೊ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಬೇಳೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ತೋರಿಸ್ತೀನಿ ನಾನು ನಿಮಗೆ ಯಾವ ಹದ ಬರಬೇಕು. ಸೊ ನೋಡಿ, ಬೇಳೆ ಚೆನ್ನಾಗಿ ಬೇಯ್ತಾ ಇದೆ, ಆ ಬೇಳೆ ಕಟ್ಟೆಲ್ಲ ಬಿಟ್ಟಿದೆ ಇವಾಗ. ಸೊ ನೋಡಿ, ಇವಾಗ ಈ ಥರ ಇಸ್ಕಿ ನೋಡಿದ್ರೆ ಸ್ವಲ್ಪ ಇದಾಗಿ ಸ್ಮ್ಯಾಶ್ ಆಗುತ್ತಲ್ಲ, ಸೊ ಈ ಹದ ಕರೆಕ್ಟಾಗಿದೆ. ಸೊ ಈ ಟೈಮಲ್ಲಿ ನಾನೇನು ಮಾಡ್ತೀನಿ, 1 ಸ್ಪೂನ್ ಆಗುವಷ್ಟು ತೆಗೆದಿಟ್ಕೊಳ್ತಾ ಇದ್ದೀನಿ ಬೇಳೆನ ನಾನಿದು ಸಾಂಬಾರು ಮಾಡಲಿಕ್ಕೆ. ಸೊ ಇದನ್ನು ಸಾಂಬಾರು ನಾನು ಇದು ಒಬ್ಬಟ್ಟು ರಸ ಅಂತ ಹೇಳಿದ್ನಲ್ಲ, ಒಬ್ಬಟ್ಟು ಸಾಂಬಾರು ಅಥವಾ ಒಬ್ಬಟ್ಟು ರಸ, ಅದಕ್ಕೆ ಇದು ನಾವು ಬೇಳೆ ರುಬ್ಕೊಂಡು ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ 1 ಸ್ಪೂನ್ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಇದು ಇವಾಗ ಸ್ಟವ್ ಆಫ್ ಮಾಡಿ ಬೇಳೆ ಬೆಂದಿದೆಯಲ್ಲ, ಸೊ ಬಸ್ಕೊಂಬಿಡೋಣ. ನೀರು ಸೆಪ್ರೇಟು, ಹಾಗೆ ಬೇಳೆ ಸೆಪ್ರೇಟ್ ಮಾಡ್ಕೊಳ್ಬೇಕು. ಸೊ ಇವಾಗ ನಾವೇನು ಬೇಳೆ ಬೇಯಿಸಿದ್ವಲ್ಲ ಪಾತ್ರೆ, ಸೊ ಅದಕ್ಕೇ ನಾನಿಲ್ಲಿ ಅರ್ಧ kg ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಸೊ ಇದಕ್ಕೆ ನಾವು ಬೇಳೆ ಒಬ್ಬಟ್ಟು ಮಾಡೋವಾಗ ಮೆಷರ್ಮೆಂಟ್ ಸೇಮ್ ತೊಗೊಳ್ಬೇಕು. ಮೈದಾನೂ ಅರ್ಧ kg, ಬೇಳೆನೂ ಅರ್ಧ kg, ಬೆಲ್ಲನೂ ಅರ್ಧ kg. ಸೊ ಆವಾಗ ಸ್ವೀಟ್ ಕರೆಕ್ಟಾಗಿರುತ್ತೆ ಕನ್ಸಿಸ್ಟೆನ್ಸಿ. ಸೊ ನೋಡಿ, ಬೆಲ್ಲ ಕುಟ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದ್ರ ಜೊತೆಗೇ ನಾವು ಏನು ಬೇಳೆ ಬೇಯಿಸ್ಕೊಂಡಿದ್ವಲ್ಲ, ಸೊ ನೀರು ಫುಲ್ಲು ಬಗ್ಗಿಸ್ಬಿಡ್ಬೇಕು, ಒಂಚೂರು ಇರಬಾರ್ದು. ಸೊ ಬರೀ ಬೇಳೆನ ಮಾತ್ರನೇ ಹಾಕ್ಕೊಳ್ಬೇಕು. ಸೊ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಬೆಲ್ಲ ಕರಗೋವರೆಗೂ ಚೆನ್ನಾಗಿ ನಾವು ಬೇಯಿಸ್ಕೊಳ್ಬೇಕು. ಬೆಲ್ಲನೂ ಮತ್ತು ಬೇಳೆ ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು. ಸೊ ಅಲ್ಲಿವರೆಗೂ ಇದನ್ನು ನಾವು ಬೇಯಿಸ್ಕೊಳ್ಳೋಣ. ಇದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಆವಾಗವಾಗ ನೀವು ಕೈ ಆಡಿಸ್ತಾನೇ ಇರಬೇಕು. ಸೊ ನೋಡಿ, ಅದು ಬೆಲ್ಲ ಫುಲ್ಲು ಕರಗಿಬಿಡಬೇಕು. ಸೊ ತೋರಿಸ್ತೀನಿ ನಾನು ನಿಮಗೆ. ಸೊ ನೋಡಿ, ಇವಾಗ ಒಂದು ಅರ್ಧ ಕರಗಿದೆ. ಇವಾಗ ಇನ್ನೂ ಸ್ವಲ್ಪ ಆಗಾಗೆ ಇದೆಯಲ್ಲ, ಸೊ ಅದು ಕೂಡ ಕರಗಲಿ. ಇದೇ ಟೈಮಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಪುಡಿ ಮಾಡಿ ಹಾಕ್ಕೊಳ್ಬೋದು, ಬಟ್ ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ, ಏಕೆಂದರೆ ಇದು ನಾವು ಗ್ರೈಂಡರ್ಗೆ ಹಾಕ್ತೀವಲ್ಲ ಹೂರಣ ರುಬ್ಬೋದಕ್ಕೆ. ಸೊ ಹಾಗಾಗಿ ನಾನು ಇದು ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಚೆನ್ನಾಗಿ ಕುದೀತಾ ಇದೆ, ಬೆಲ್ಲ ಎಲ್ಲ ಕರಗಿದೆ. ಸೊ ಈ ಟೈಮಲ್ಲಿ ಆಫ್ ಮಾಡ್ತಾಯಿದ್ದೀನಿ, ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಈಗ ಇದನ್ನು ನಾನು ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಹಾರಿಕ್ತಾ ಇದ್ದೀನಿ. ಸೊ ಇದ್ರ ಜೊತೆಗೇ 1 ಕಪ್ ಆಗುವಷ್ಟು ತೆಂಗಿನಕಾಯಿ ಹಾಕ್ಕೊಂಡು, ಸೊ ನಾವು ಆರಿದ್ಮೇಲೆ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ಒಂಚೂರು ನೀರು ಹಾಕ್ದಿರೋ ರುಬ್ಬಬೇಕು ಹೂರಣನ. ಆಮೇಲೆ ಸೊ ನೋಡಿ, ಇವಾಗ ಹೂರಣ ಎಲ್ಲ ರುಬ್ಬಿದ್ದು ರೆಡಿ ಆಗಿದೆಯಲ್ಲ, ಸೊ ಅವುಗಳನ್ನ ಉಂಡೆಗಳಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಈ ಕನಕ ಮಾಡೋ ವಿಡಿಯೋ ಇದು ನಿಮಗೆ ಬೇಕು ಅಂತಂದರೆ, ನಾನು ಕಾಯಿ ಒಬ್ಬಟ್ಟು ಹೇಗೆ ಮಾಡಿದ್ದೀನಿ ಅಂತ ಕಾಯಿ ಒಬ್ಬಟ್ಟು ಮಾಡಿರೋ ವೀಡಿಯೋದಲ್ಲಿದೆ. ಸೊ ಬೇಕಿದ್ರೆ ನೀವು ಅಲ್ಲೋಗಿ ನೋಡ್ಬೋದು. ಸೊ ಹಾಗೆ ಈಗ ಮಾಡ್ಕೊಳ್ಳೋಣ. ನೋಡಿ, ನೀವು ನೋಡ್ತಿರ್ಬೋದು ಎಷ್ಟು ತೆಳ್ಳಗೆ ಬರ್ತಾಯಿದೆ ನೋಡಿ. ಪೇಪರ್ ಮೇಲೆ ಪೇಪರ್ ಹಾಕಿ ಮಾಡ್ತಾಯಿದ್ರೆ ಎಷ್ಟು ತೆಳ್ಳಗೆ ಬೇಕಾದರೂ ಎಳಿಬೋದು ನೀವು. ಸೊ ನೋಡಿ, ಎಷ್ಟು ಚೆನ್ನಾಗಿ ಬಂತು ನೋಡಿ. ಇವಾಗ ರೌಂಡು ಒಳ್ಳೆ ಟ್ರಸ್ಟ್ ಮೀ, ನೀವು ಎಷ್ಟೇ ಒತ್ತಿಟ್ರೂ ಒಬ್ಬಟ್ಟು ಗಟ್ಟಿ ಆಗೋದಿಲ್ಲ. ಸೊ ಸಾಫ್ಟಾಗೇ ಇರುತ್ತೆ. ಸೊ ನೀವು ಇದೇ ಫಾಲೋ ಮಾಡಿ. ನಾನಿಲ್ಲಿ ಕನಕ ಕಲಸೋದಕ್ಕೆ ಯಾವುದೇ ಚಿರೋಟಿ ರವೆ ಏನೂ ಹಾಕಿಲ್ಲ, ಬರೀ ಮೈದಾ ಒಂದೇ ಯೂಸ್ ಮಾಡಿರೋದು. ಸೊ ತುಂಬಾ ಚೆನ್ನಾಗಿ ಬರುತ್ತೆ ರೆಸಿಪಿ ಇದು. ಸೊ ಯುಗಾದಿಗೆ ಅಷ್ಟು ಮಾಡ್ಕೊಳಕ್ಕಾಗಿಲ್ಲ ಅಂದ್ರೂ ನೆಕ್ಸ್ಟ್ ಇನ್ನು ಬೇಜಾನ್ ಹಬ್ಬಗಳು ಬರ್ತಾ ಇರ್ತವೆ. ಸೊ ಆ ಟೈಮಲ್ಲಾದರೂ ನೀವು ಮಾಡ್ಕೊಳ್ಬೋದು. ಸೊ ನೋಡಿ, ಈಗ ಎಣ್ಣೆ ಹಾಕ್ಕೊಂಡು 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಸೊ ಈಗ ರೆಡಿ ಆಯಿತು ಬಿಸಿ ಬಿಸಿ ರುಚಿಯಾಗಿರುವಂತಹ ಬೇಳೆ ಒಬ್ಬಟ್ಟು. ಸೊ ತಪ್ಪದೆ ಎಲ್ಲ ಟ್ರೈ ಮಾಡಿ ರೆಸಿಪಿ. ಥ್ಯಾಂಕ್ ಯು.